ಇಲ್ಲಿ ನೋಡ್ರಿ ಕಾರ್ಟೂನ್ ನಡ್ದೈತಿ ಪೇಪಾ ಪಿಗ್. ಅದನ್ನು ನಮ್ಮ ಮಕ್ಳು ನೋಡ್ರಿ ಹೆಂಗೆ ನೋಡತ್ತಾರು. ಸಣ್ಣವನ್ ತೊಡಿ ಮೇಲೆ ದೊಡ್ಡಕ್ಕೆ ಕೂತಾಳ ನೋಡ್ಕೊತ, ಮತ್ತು ಅವನು ಶಾಂತ ಕೂತಾನ. ಅಕ್ಕ ಏನು ಮಾಡತ್ತಾಳು? ಪೇಪಾ ಪಿಗ್ ನೋಡತ್ತಾಳು. ಮತ್ತು ಯಾರ ತೊಡಿ ಮೇಲೆ ಕೂತಾಳು? ನಿಂದ. ಚಿ ಪಾಪ ಅದ ನಿನ್ನ ತೊಡಿ ಮೇಲೆ ಮಕ್ಕೊಂಡು ನೋಡಬೇಕು, ನೀನು ಅವನ ತೊಡಿ ಮೇಲೆ ಕೂತ್ ನೋಡತ್ತಿಲ್ಲ. ನಮ್ಮ ಗುಂಡ್ಯ ನೋಡೋದು. ಚಿಕ್ಕು ಚಿಕ್ಕು ಪೇಪಾ ಪಿಗ್ ನೋಡತ್ತಿ. ಅದ ಮತ್ತು ಅದನ್ನ ನೋಡತ್ತೀನಿ ನಾನು. ಎಷ್ಟು ಕಾಳಜಿ ಮಾಡ್ತಾನೆ ನೋಡಿ. ಅಕ್ಕ ಮಕ್ಕೊಂಡ ಆದ್ರೆ ಗಪ್ ಅದ, ನಾವು ಏನೂ ಕಿರಿಕಿರಿ ಮಾಡತ್ತಿಲ್ಲ, ಏನೂ ಇದು ಮಾಡತ್ತಿಲ್ಲ. ಚೈ ಬಡಿ ಚಿಕ್ಕು, ಚೈ ಬಡಿ, ಜೋ ಮಾಡು ಅಕ್ಕಗೆ ಹಿಂಗೆ ಮಾಡು. ಇದೆಲ್ಲ ಬಿಸಿ ಅದಾನ. ಚಿಕ್ಕು ಚಿಕ್ಕು ಹಿಂಗೆ ಮಾಡು ಅಕ್ಕಗೆ ಚೈ ಬಡಿ. ಹಾಂ, ಜೋ ಮಾಡು ಅಕ್ಕಗೆ. ಚೈ ಬಿಡಿಯೋದು ಅಂದ್ರೆ ಹಿಂಗೆ ತಪ್ಪಡಿಸೋದು. ಯಾಕೋ ತಲೆಯಟ್ ಕೆರ್ಸ್ಕೊತಿ ಚಿಕ್ಕು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಜಸ್ಟ್ ಸಾನು ಚಿಕ್ಕನ ಆಟ ನೋಡಿದ್ರಲ್ಲ, ಇದು ಪರಿ ಇಡೀ ದಿನ ಆಟ ಆಡ್ತಿರ್ತಾರೋ. ಈಗ ಚಿಕ್ಕಗೆ ಸ್ವಲ್ಪ ತಿಳುವಳಿಕೆ ಬರಾಕತ್ತೈತಿ, ಹಿಂಗಾಗಿ ಸಾನು ಹಂಗೆ ಯಾವಾಗಲೂ ಆಟ ಆಡಕ್ಕೆ ಬೇಕಾಗ್ತಾಳು. ಮತ್ತು ಒಮ್ಮೊಮ್ಮೆ ಲಿಟ್ರಲಿ ಇಬ್ಬರು ಇಷ್ಟು ಚಂದ ಆಟ ಆಡ್ತಾರಲ್ಲ, ಅಗದಿ ಒಬ್ರಿಗೊಬ್ರ ಮೇಲೆ ಪ್ರೀತಿ ಉಕ್ಕಿ ಹರಿಯಂಗೆ ಆಡ್ತಾರೋ. ಮತ್ತು ಒಮ್ಮೊಮ್ಮೆ ಒಂದೇ ವಸ್ತು ಸಂಬಂಧ ಜಗಳಾಡ್ಕೋತ ಕುಂಡಿರ್ತಾರೋ. ಸೊ ಹಿಂಗೆ ಎವ್ರಿಡೇ ನಡೆದಿರ್ತೈತಿ. ಈಗ ಸಾನು ಸ್ಕೂಲಿಗೆ ಹೋಗ್ಯಾಳು, ಮತ್ತು ಚಿಕ್ಕು ಜಸ್ಟನ ಮಲ್ಕೊಂಡು ಎದ್ದ, ಇಲ್ಲೇ ಮಲ್ಕೊಂಡಿದ್ದ. ಸೊ ಜಸ್ಟನ ಮಲ್ಕೊಂಡು ಎದ್ದಾನು. ಸೊ ಚಿಕ್ಕುಗ ಮಲ್ಕೋಬೇಕಾದ್ರೆ ಈ ಇಡೀ ಬೆಡ್ ಬೇಕಾಗ್ತೈತಿ. ಇಡೀ ಬೆಡ್ ಮೇಲೆ ಉಳ್ಳಾಡ್ಕೋತ ಇರ್ತಾನೋ. ಹೀಗಾಗಿ ಅವ್ನು ಬೀಳೋದದು ಟೆನ್ಷನ್ ಬೇಡ ಅಂತ ಹೇಳಿ ನಾವು ಇದು ಲವ್ಲಾಪ್ ಕಾಂಫಿ ಬೇಬಿ ಬೆಡ್ರೆಲ್ಲನ ಯೂಸ್ ಮಾಡ್ತೀವಿ. ಇದನ್ನು ಭಾಳ ಸಲ ನೀವು ವ್ಲಾಗ್ ಒಳಗೆ ನೋಡಿರ್ಬೋದು, ಬಿಕಾಸ್ ಇದನ್ನು ನಾವು ರೆಗ್ಯುಲರ್ಲಿ ಯೂಸ್ ಮಾಡ್ತೀವಿ. ಮತ್ತು ಯಾವಾಗ ಅಗದಿ ಚೀಕು ಸಣ್ಣವಿದ್ದ ಅವಾಗನ ತರ್ಸೀವಿ. ಸೊ ಅವಾಗಿಂದ ನಮಗಿದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ಯಾಕಂದರೆ ಇದರಿಂದ ಏನಾಗ್ತೈತಿ ಅಂದ್ರೆ, ಚಿಕ್ಕು ಬೆಡ್ ಮೇಲೆ ಬಿದ್ದಿದ್ದಾನು ಅಂತ ಏನೂ ಟೆನ್ಷನ್ ಇರಂಗಿಲ್ಲ. ಆರಾಮಾಗಿ ಅವನಿಗೆ ಮಲಗಿಸಿರ್ತೀವಿ. ಸೊ ಆರಾಮಾಗಿ ಅವ್ನು ನಿದ್ದಿನೂ ಆಗ್ತೈತಿ, ಮತ್ತು ನಮಗೂ ಟೆನ್ಷನ್ ಇರಂಗಿಲ್ಲ. ಲವ್ಲಾಪ್ ಕಾಂಫಿ ಬೇಬಿ ಬೆಡ್ ರೇಲ್ ಬೇಬಿಗಾಗಿ ಭಾಳ ಸೇಫ್ ಐತಿ. ನಾನ್ ಟಾಕ್ಸಿಕ್ ಮತ್ತು ಬ್ರೀಥೇಬಲ್ ಪ್ರೀಮಿಯಂ ಫ್ಯಾಬ್ರಿಕ್ ಮತ್ತು ಸ್ಟರ್ಡಿ ಸ್ಟೀಲ್ ಫ್ರೇಮ್ದಿಂದ ಈ ಲವ್ಲಾಪ್ ಕಾಂಫಿ ಬೇಬಿ ಬೆಡ್ ರೇಲ್ ಅನ್ನ ರೆಡಿ ಮಾಡ್ಯಾರು. ಇದರದು ಪ್ರಿಂಟ್ ಭಾಳ ಅಟ್ರಾಕ್ಟಿವ್ ಇರೋದ್ರಿಂದ ರೂಮ್ ಡೆಕೋರ್ ಒಳಗೆ ಚಂದಂಗಿ ಬ್ಲೆಂಡ್ ಆಗ್ತೈತಿ. ಮೇಶ್ ಫ್ಯಾಬ್ರಿಕ್ ಐತಿ, ಹಿಂಗಾಗಿ ಬೇಬಿ ಆ್ಯಕ್ಷನ್ಸನ್ನು ನಾವು ಕ್ಲಿಯರ್ಲಿ ನೋಡಬಹುದು. ಬೇಬಿ ಹೆಂಗೆ ಗ್ರೋ ಆಕೋತ ಹೋಗ್ತೈತಿ, ಹಂಗೆ ಬೆಡ್ ರೇಲದ ಹೈಟನ್ನು ಅಡ್ಜಸ್ಟ್ ಮಾಡಕ್ಕೆ ಬರ್ತೈತಿ. ಹೀಗಾಗಿ ಬೇಬಿ ಸೇಫ್ಟಿಗಾಗಿ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇದನ್ನು ನಾವು ಯೂಸ್ ಮಾಡಬಹುದು. ಇದರದ್ದು ಲೆಂತ್ 180 ಸೆಂಟಿಮೀಟರ್ ಮತ್ತು ಹೈಟ್ 72 ಸೆಂಟಿಮೀಟರ್ ಐತಿ. ಹೀಗಾಗಿ ಸ್ಟ್ಯಾಂಡರ್ಡ್, ಕ್ವೀನ್ ಆರ್ ಕಿಂಗ್ ಸೈಜ್ ಎಲ್ಲ ಥರ ಬೆಡ್ ಸೈಜ್ಗೆ ಇದು ಕಂಪ್ಯಾಟಿಬಲ್ ಐತಿ. ಬೆಡ್ ರೇಲ್ ಮೇಶ್ ಫ್ಯಾಬ್ರಿಕ್ ವಾಷೇಬಲ್ ಐತಿ ಮತ್ತು 3 ಸೈಡ್ ಹಚ್ಚಿದಾಗ ಪೇರೆಂಟ್ಸ್ಗೆ ಹೋಗಾಕ ಬರಾಕ ಕನ್ವೀನಿಯಂಟ್ಲಿ ಫೋಲ್ಡ್ ಮಾಡಾಕ್ನು ಬರ್ತೈತಿ. ಇಲ್ಲಿ ಬೇಬಿ ಇಸೆನ್ಷಿಯಲ್ಸ್ ಲೈಕ್ ಡೈಪರ್, ವಾಶ್ ಕ್ಲಾತ್ಸ್, ಟಾಯ್ಸ್ ಇಡಾಕ ಒಂದು ಡೀಪ್ ಪಾಕೆಟ್ ಐತಿ. ರಿಮೂವ್ ಮತ್ತು ಇನ್ಸ್ಟಾಲ್ ಮಾಡಾಕ್ನು ಈಸಿ ಐತಿ. ಸ್ಟೋರೇಜ್ಗಾಗಿ ಕಾಂಪ್ಯಾಕ್ಟ್ಲಿ ಫೋಲ್ಡ್ನು ಮಾಡಬಹುದು. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ 3 ಸೈಡ್ ಅಥವಾ 1 ಸೈಡ್ ಬೆಡ್ ರೇಲನ್ನು ನಾವು ಇನ್ಸ್ಟಾಲ್ ಮಾಡಬಹುದು. ಬೇಬಿ ಇರುವ ಪ್ರತಿಯೊಂದು ಮನೆ ಒಳಗೆ ಲವ್ಲಾಪ್ ಕಾಂಫಿ ಬೆಡ್ ರೇಲ್ ಇರಲೇಬೇಕು ಅಂತ ಹೇಳ್ತೀನಿ. ಬೆಡ್ ಮೇಲಿಂದ ಬೇಬಿಗೆ ಬೀಳೋದ್ರಿಂದ ಇದು ಪ್ರಿವೆಂಟ್ ಮಾಡ್ತೈತಿ ಮತ್ತು ಪೂರ್ತಿ ದಿನ ನಮ್ಮ ಬೇಬಿನ ಸೇಫ್ ಇಡಾಕ ಹೆಲ್ಪ್ ಮಾಡ್ತೈತಿ. ಸೊ ನಿಮಗೂ ಏನಾದರೂ ಇದು ಲವ್ಲಾಪ್ ಕಾಂಫಿ ಬೇಬಿ ಬೆಡ್ ರೇಲದ ಲಿಂಕ್ ಬೇಕು, ಈ ಪ್ರಾಡಕ್ಟ್ ಚೆಕ್ ಮಾಡಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿರಿ. ಮುಂಜಾನೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಅಡಿಗೆ ಅದು ಎಲ್ಲ ಮುಗಿಸಿ ನಾನು ಈಗ ಡೈರೆಕ್ಟ್ಲಿ ನಿಮಗೆ ಮಧ್ಯಾಹ್ನ ಸಿಗಾಕತ್ತೀನಿ. ಯಾಕಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ನಮ್ಮ ಕಿಚನ್ ಟೂರನ್ನು ಶೇರ್ ಮಾಡಾಕತ್ತೀನಿ. ಆಲ್ಮೋಸ್ಟ್ ಹಂಗೆ ನೋಡಿದ್ರೆ ನಮ್ಮ ಮನೆಯಾಗಿ ಈಗ 1-1.5 ವರ್ಷ ಆಗಕ್ಕೆ ಬಂತು. ಸೊ ಅವಾಗ ಹೊಸದಾಗಿ ಶಿಫ್ಟ್ ಆದಾಗನ ಭಾಳಷ್ಟು ಜನ ಕಿಚನ್ ಟೂರ್ ಮಾಡ್ರಿ ಅಂತ ಭಾಳಷ್ಟು ಕಾಮೆಂಟ್ಸ್ ಬರ್ತಿದ್ದು. ಈಗಾದರೂ ಬರ್ತಾವೆ ಆ್ಯಕ್ಚುಲಿ. ಬಟ್ ಹಿಂಗೆಲ್ಲ ಆವಾಗ ಮಾಡಬೇಕು, ಇವಾಗ ಮಾಡಬೇಕು, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಅನ್ಕೋತ ಉಳ್ದ ಹೋಗಿತ್ತು. ಅದಕ್ಕೊಂದು ಭಾಳ ಜೆನ್ಯೂನ್ ರೀಸನ್ನು ಐತಿ.
ಏನಪ್ಪಾ ಅಂದ್ರೆ ಕಿಚನ್ ಟೂರ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೇಳ್ಬಿಡ್ತೀನಿ, ನೀವು ನಮ್ಮ ಕಿಚನ್ಗೆ ನೋ ಪ್ಲಾಸ್ಟಿಕ್ ಕಿಚನ್ ಅಂತ ಕರಿಬಹುದು. ಮತ್ತೆ ಇದನ್ನ ರೀಸನ್ ಇತ್ತು ಇಷ್ಟು ಡಿಲೇ ಆಗಕ್ಕ ಕಿಚನ್ ಟೂರ್. ನಂದು ಮತ್ತೆ ವಿನಯವ್ರದ್ದು ಒಂದು ಅವಾಗ ಒಂದು ಥಿಂಕಿಂಗ್ ಇತ್ತು, ನಾವು ಹೊಸದಾಗಿ ಇವಾಗ ಕಿಚನ್ ಅನ್ನ ಸೆಟ್ ಮಾಡ್ತೀವಲ್ಲ, ಸೊ ಅವಾಗ ನೋ ಪ್ಲಾಸ್ಟಿಕ್ ಕಿಚನ್ ಮಾಡೋಣ ಅಂದ್ರೆ ಪ್ಲಾಸ್ಟಿಕ್ದ ಯಾವುದು ವಸ್ತು ಯೂಸ್ ಮಾಡೋದು ಬೇಡ ಅಂತ. ಮತ್ತೆ ಇವತ್ತಿನ ದಿನದೊಳಗೆ ಹೇಳ್ಬೇಕಂದ್ರ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಐತಿ. ಬಿಕಾಸ್ ಎವ್ರಿಥಿಂಗ್ ಎಲ್ಲಾನು ಈಗ ಪ್ಲಾಸ್ಟಿಕ್ ಒಳಗೆ ಅವೈಲೇಬಲ್ ಐತಿ. ಸೊ ಹೀಗಾಗಿ ನಮ್ಗೆ ಅದು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಏನು ಮಾಡೋನು ಹೆಂಗೆ ಮಾಡೋನು ಅನ್ಕೋತ ಇಷ್ಟು ಡಿಲೇ ಆಯಿತು. ಸೊ ಆಲ್ಮೋಸ್ಟ್ ನನ್ನ ಕಿಚನ್ ಒಳಗೆ ಎಲ್ಲಾನು ನೀವು ನೋಡಿದ್ರಂದ್ರೆ ಒಂದರಿ ಗ್ಲಾಸ್ದು ಅದಾವು, ಇಲ್ಲ ಸ್ಟೀಲ್ದೈತಿ. ಸೊ ಹಿಂಗಾಗಿ ನಾವು ಫುಲ್ ಆನ್ ಟ್ರೈ ಮಾಡೀವಿ, ಇವತ್ತಾದ್ರೂ ಟ್ರೈ ಮಾಡ್ತೀವಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಕ್ಕೆ. ಸೊ ಹಿಂಗಾಗಿ ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ನನ್ನ ನೋ ಪ್ಲಾಸ್ಟಿಕ್ ಕಿಚನ್ ಟೂರನ್ನ ನಿಮಗೆ ಮಾಡಿಸ್ತೀನಿ. ಸೊ ಬರ್ರಿ ಇಲ್ಲಿಂದ ನಮ್ಮ ಕಿಚನ್ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿ ಫಸ್ಟ್ ಎಂಟರ್ ಆದ್ಕೊಳ್ಳೆ ನನ್ನ ದೇವ್ರ ಮನೆ ಐತಿ. ದೇವ್ರ ಮನಿನ ಆಲ್ರೆಡಿ ನಾನು ಬಹಳಷ್ಟು ಸಲ ಪೂಜೆ ಅದು ಮಾಡುವಾಗ ಬ್ಲಾಗ್ ಒಳಗೆ ತೋರಿಸ್ತೀನಿ. ಹಿಂಗಾಗಿ ಇವತ್ತೇನು ದೇವ್ರ ಮನೆ ಅದು ನಾನು ಓಪನ್ ಮಾಡಂಗಿಲ್ಲ. ಸೊ ಈ ದೇವ್ರ ಮನಿದು ಪಾರ್ಟ್ ಆದ್ಕೊಳ್ಳೆ ಈ ಕಡೆ ನಿಮಗೆ ಪೂರಾ ವುಡನ್ ಅದೇನು ಫ್ರೇಮ್ ಕಾಣಾಕತ್ತೈತಿ. ಇದು ಆಕ್ಚುಲಿ ವಿನಿಯರ್ ಫಿನಿಶಿಂಗ್ ಐತಿ ಎಲ್ಲಾನು. ಸೊ ಇದ್ರ ಬ್ಯಾಕ್ ಸೈಡ್ ಅನ್ನ ಪ್ಯಾಂಟ್ರಿ ಏರಿಯಾ ಅಂತ ಹೇಳ್ಬೋದು. ಸೊ ಅದು ನನಗೆ ಯಾವಾಗ ಯೂಸ್ ಇಲ್ಲ ಆವಾಗ ಈ ರೀತಿ ವುಡನ್ ವಾಲ್ ಗತ್ಲೆ ಕಾಣಿಸ್ಲಿ ಅಂತ ಈ ರೀತಿ ಏನು ವಿನಿಯರ್ ಫಿನಿಶಿಂಗ್ ಐತಲ್ಲ ಅದನ್ನ ನಾನು ಈಗ ಸ್ಲೈಡಿಂಗ್ ಡೋರ್ ಮಾಡ್ಕೊಂಡಿನಿ. ಮತ್ತೆ ಯಾವಾಗ ನನಗೆ ಬೇಕು ಅವಾಗಷ್ಟ ನಾನು ಈ ರೀತಿ ಓಪನ್ ಮಾಡ್ಬೋದು ಅಂತ. ಸೊ ಬಹಳಷ್ಟು ಜನರಿಗೆ ನಾನು ಇದು ಮುಚ್ಚದಾಗ ಬಂದಾಗ ಇಲ್ಲಿ ಹಿಂದೆ ಪ್ಯಾಂಟ್ರಿ ಏರಿಯಾ ಐತೆ ಅನ್ನೋದನ್ನ ಗೊತ್ತಾಗಂಗಿಲ್ಲ. ಸೊ ನನಗೆ ಯಾವಾಗ ಬೇಕೋ ಅವಾಗಷ್ಟ ನಾನು ಓಪನ್ ಮಾಡ್ಕೊಂಡಿರ್ತೀನಿ. ಇದು ನಂದು ಒಂದು ಪ್ಯಾಂಟ್ರಿ ಏರಿಯಾ ಅಂತ ಹೇಳ್ಬೋದು. ಎಲ್ಲ ನಾನು ಸ್ವಲ್ಪ ನಾನು ಎಲ್ಲ ಕಿಚನ್ ಐಟಮ್ಸ್ ಸ್ನ್ಯಾಕ್ಸ್ ಅದನ್ನೆಲ್ಲ ಇಲ್ಲೇ ಒಳಗನೆ ಇಟ್ಟಿರ್ತೀನಿ. ಸೊ ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ. ಮೇಲೆ ನೀವು ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಸ್ಟೀಲಿನ ಡಬ್ಬಿ ಅದಾವು. ಅದ್ರೊಳಗೆಲ್ಲ ಆಲ್ಮೋಸ್ಟ್ ಸಕ್ಕರೆ, ಅವಲಕ್ಕಿ, ಕಡ್ಲಿ ಹಿಟ್ಟು, ಚೆನ್ನಾಗಿ ಹಿಟ್ಟು, ಆಮೇಲೆ ರವಾ, ಮೈದಾ, ನವನಕ್ಕಿ ಇಂಥದ್ದೆಲ್ಲ ಐತಿ. ಆಮೇಲೆ ಇದು ನಂದು ವುಡನ್ ಮಸಾಲಾ ಡಬ್ಬ, ನಾನು ಅದನ್ನು ಇಲ್ಲೇನೆ ಇಟ್ಕೊಂಡಿನಿ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂದ್ರೆ ಎಲ್ಲ ಸ್ಟೀಲಿನ ಡಬ್ಬಿ ಅದಾವು, ಒಳಗೆ ಏನೈತಿ ಅದು ಮಾತ್ರ ಕಾಣಂಗಿಲ್ಲ. ಸೊ ಹಿಂಗಾಗಿ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಮೇಲೆ ಈ ರೀತಿ ಒಂದು ಸ್ಟಿಕ್ಕರ್ ಹಚ್ಚೀನಿ. ಆ ಸ್ಟಿಕ್ಕರ್ ಮೇಲೆ ಒಂದು ನಾರ್ಮಲ್ ನಮ್ಮ ವೈಟ್ ಚಾಕ್ದಿಂದ ಯಾವ ಡಬ್ಬಿ ಒಳಗೆ ಏನೈತಿ ಅದನ್ನೆಲ್ಲ ಹೆಸರು ಬರೆದ್ ಬಿಟ್ಟಿನಿ. ಅದರಿಂದ ನನ್ನ ಕೆಲಸ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ. ಪ್ರತಿ ಸಲ ನನಗೆಲ್ಲ ಡಬ್ಬಿಗಳು ತಗತ್ ನೋಡೋದು ಯಾವ್ದ್ರೊಳಗೆ ಏನೈತಿ ಅಂತ ನೆಸೆಸಿಟಿ ಹತ್ತಂಗಿಲ್ಲ, ಸಿಂಪ್ಲಿ ಬರ್ತಿರ್ತೀನಿ. ಹಿಂಗಾಗಿ ಅದನ್ನ ಡಬ್ಬ ನಾನು ತೆಗಿತೀನಿ. ಇದು ನನ್ನ ಮಸಾಲಾ ಡಬ್ಬ. ಸೊ ಇದನ್ನ ನಾನು ಬ್ಲಾಗ್ ಒಳಗೆ ಭಾಳ ಸಲ ತೋರಿಸ್ತೀನಿ. ನಾನು ಸಿಂಪ್ಲಿ ನನಗೆ ರೆಗ್ಯುಲರ್ ಎಷ್ಟು ಬೇಕಾವ ಅಷ್ಟು ಮಸಾಲೆ ಇಟ್ಕೊಂಡಿನಿ. ಹಂಗಿದ್ರೊಳಗೆ ಖಾನೆ ಭಾಳ ಅದಾವು. ಅದು ಆದಮೇಲೆ ಈ ಸೈಡ್ ಒಂದು 3 ನಿಮಗೆ ಸ್ಮಾಲ್ ಬಾಸ್ಕೆಟ್ಸ್ ಕಾಣುತ್ತಾವು. ಅದ್ರೊಳಗೆ ಏನೈತಂದ್ರೆ ಎಕ್ಸ್ಟ್ರಾ ಗ್ರೋಸರಿ ಐಟಮ್ಸ್. ಅಂದ್ರೆ ಭಾಳ ಸಲ ಏನಾಗ್ತೈತಿ, ನಾವು ಈಗ 1 kg ಅದು ಏನಾರ ತಂದಿರ್ತೀವಿ, ಬಟ್ ನಮಗೆ ಡಬ್ಬಿ ಒಳಗೆ ಒಂದು ಅರ್ಧನ kg ಸಾಕಾಯ್ತು, ಈ ರೀತಿ ಏನಾರ ಸ್ವಲ್ಪ ಎಕ್ಸ್ಟ್ರಾ ಏನು ಉಳಿದಿರ್ತೈತಲ್ಲ ಅದನ್ನ ನಾನು ಕ್ಲಿಪ್ ಹಚ್ಚಿ ಇಟ್ಟಿರ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ ಮುಗ್ದಾಗ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಚೆಕ್ ಮಾಡ್ತೀನಿ ಗ್ರೋಸರಿ ಒಳಗನ ಏನೇನು ಉಳ್ದೈತಿ. ಆಮೇಲೆ ನಾನು ಹೊಸದಾಗಿ ತಗೊಂಡ್ಬರ್ತೀನಿ. ಅಲ್ಲಿ ಪೂರಾ ಫಿನಿಶ್ ಆಗಿತ್ತಂತ ಗ್ರೋಸರಿ ಲಿಸ್ಟ್ ಒಳಗೆ ಬರ್ತೈತಿ. ಸೆಕೆಂಡ್ ಏನು ಸೆಕ್ಷನ್ ಐತಲ್ಲ, ಇಲ್ಲಿನೂ ಅಗದಿ ಸಣ್ಣ ಪುಟ್ಟ ರೆಗ್ಯುಲರ್ ನನಗೆ ಅಡಿಗೆಗೆ ಏನೇನು ಬೇಕಾಗ್ತೈತಲ್ಲ ಮತ್ತು ಅಗದಿ ಸ್ಮಾಲ್ ಕ್ವಾಂಟಿಟಿ ಒಳಗೆ ಇರ್ತಾವಲ್ಲ ಅದ್ರದ್ದು ಸಣ್ಣ ಸಣ್ಣ ಸ್ಟೀಲಿನೂ ಡಬ್ಬಿ ಮಾಡೇನಿ ನಾನು. ಈ ಸೆಕ್ಷನ್ ಏನು ಕಾಣಿಸ್ತೈತಲ್ಲ ಇದು ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಸೆಕ್ಷನ್. ಸೊ ಡ್ರೈ ಫ್ರೂಟ್ಸ್ನು ನಾನು ಎಲ್ಲ ಕಾಚಿನ ಕಂಟೈನರ್ ಒಳಗೆ, ಗ್ಲಾಸ್ ಕಂಟೈನರ್ ಒಳಗೆ ಸ್ಟೋರ್ ಮಾಡೀನಿ. ಸೊ ಇಲ್ಲಿ ಎಲ್ಲ ಇರ್ತೈತಿ. ಅಂದ್ರೆ ಯಾವಾಗಾರೆ ಸಾನು ಚಿಕ್ಕಗೂ ಬೇಕಾದ್ರೆ ಪಟ್ಟತ್ ಈಸಿಲಿ ಆಕ್ಸೆಸಿಬಲ್ ಆಗಲಿ ಅಂತ. ಇದು ಏನು ಬಾಸ್ಕೆಟ್ ಐತಿ, ಇದು ಟೋಟಲ್ ಎಲ್ಲ ನ್ಯಾಪ್ಕಿನ್ಸ್. ಕಿಚನ್ ಅಂತ ಮೇಲೆ ನಿಮಗೂ ಗೊತ್ತೈತಿ ಬಟ್ಟೆ ನಮಗೆ ಭಾಳ ಅಂದ್ರೆ ಭಾಳ ಬೇಕಾಗ್ತಾವೆ. ಸೊ ನಾನು ಏನು ಮಾಡ್ತೀನಿ ಅಂದ್ರೆ ವಾಶ್ ಮಾಡಿ ಬಟ್ಟೆ ಇದ್ರೊಳಗೆ ಇಟ್ಟಿರ್ತೀನಿ, ಇದ್ರೊಳಗಿಂದ ತಗೋತೀನಿ. ಸೊ ಅದರದೊಂದು ಸೆಕ್ಷನ್ ಮಾಡೀನಿ. ಇದು ಕಂಪ್ಲೀಟ್ ಸೀಸರ್ ಮತ್ತು ಚಾಕು ಅದು ಏನಿರ್ತೈತಲ್ಲ ಅದರದ್ದು ಸೆಕ್ಷನ್ ಐತಿ, ಅದನ್ನ ನಾನು ಇಲ್ಲಿ ಇಟ್ಟಿರ್ತೀನಿ. ಇವೆಲ್ಲ ಟಿಶ್ಯೂ ಪೇಪರ್ಸ್, ಕಿಚನ್ ಒಳಗೆ ಟಿಶ್ಯೂ ಪೇಪರ್ಸ್ ಭರ್ಪೂರ್ ಬೇಕಾಗ್ತಾವೆ. ಇವು ಎಲ್ಲ ವಿಮ್ ಜೆಲ್, ವಿಮ್ ಬಾರ್, ಆಮೇಲೆ ಎಲ್ಲ ಡಸ್ಟ್ಬಿನ್ ಬ್ಯಾಗ್ಸ್ ಅದು ಎಲ್ಲ ಅದರದ್ದು ಸೆಕ್ಷನ್ ಮಾಡ್ಕೊಂಡಿನಿ. ಥರ್ಡ್ ಸೆಕ್ಷನ್ ಏನೈತಲ್ಲ ಅದು ಕಂಪ್ಲೀಟ್ಲಿ ಸ್ನ್ಯಾಕ್ಸ್ ಕೌಂಟರ್ ಅಂತ ಹೇಳ್ಬೋದು. ಇದನ್ನ ಇಲ್ಲಿಗೆ ತಳಗೆ ಹಾಕಿಟ್ಟಿನಿ ಅಂದ್ರೆ ಪ್ರತಿ ಸಲ ಸಾನುಗೆ ಏನಾದರೂ ಬೇಕಾದ್ರೆ ಪ್ರತಿ ಸಲ ನಾನೇ ಎದ್ದು ಬರಬೇಕು ಅಂತ ಏನಿಲ್ಲ. ಇದು ತಳಗ ಇರೋದ್ರಿಂದ ಆರಾಮ್ಸೆ ಸಾನು ತಗೊಂಡು ತಿಂತಾಳ ಅಂತೇಳಿ. ಆ ಕಡೆ ನಿಮಗೆ ಸೈಡ್ ಕಾಣತ್ತವು ಇವೆಲ್ಲ ಗ್ಲಾಸ್ ಕಂಟೈನರ್ಸ್ ಎಕ್ಸ್ಟ್ರಾ. ಅಂದ್ರೆ ನಾನೇನು ಮಾಡ್ತೀನಿ, ಹೊರಗಿಂದನೂ ನಾವು ಏನಾದರೂ ಗ್ಲಾಸ್ ಕಂಟೈನರ್ ಇರೋ ಸಾಮಾನು ತಂದಿದ್ದು ಅಂದ್ರೆ ಆ ಗ್ಲಾಸ್ ಜಾರ್ಸನ್ನು ಸ್ಟೋರ್ ಮಾಡ್ಕೋತೀನಿ. ಸೊ ದಟ್ ಏನಾದರೂ ಇಟಾಕ ಯೂಸ್ ಆಗ್ತೈತಿ. ಈ ಕಡೆ ಸೈಡ್ ನಂದೆಲ್ಲ ದೋಸೆ ತವ, ಪಡ್ಡಿನ ತವ,
ಆಮೇಲೆ ಅದೇ ಕಾಸ್ಟ್ ಐರನ್ದು ಐತಿ ಕಡಾಯಿ, ಅದನ್ನೆಲ್ಲ ಇಟ್ಕೊಂಡಿನಿ. ಇದು ಏನು ಆಯಿಲ್ ಐತಲ್ಲ, ನಾವು ಈಗ ಗಾಣದ ಎಣ್ಣೆ ಅಂತ ಹೇಳ್ತೀವಲ್ಲ, ಇದನ್ನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಹೇಳ್ತೀವಲ್ಲ, ಅದನ್ನ ಯೂಸ್ ಮಾಡಕತ್ತೀವಿ ಈಗ ನಾವು. ಸೊ ಇದು ಅದು ಒಂದು ಕ್ಯಾನ್ ಐತಿ, ಅದನ್ನ ಎಣ್ಣೆನೂ ನನಗೆ ರೆಗ್ಯುಲರ್ಲಿ ಬೇಕಾಗ್ತೈತೆ ಅಂತ ಹೇಳಿ ಹಂಗ ಮುಂದಿಟ್ಕೊಂಡಿನಿ. ಕೆಳಗಿನ ಸೆಕ್ಷನ್ ಏನೈತಿ ಪೂರಾ ಅದು ಎಲ್ಲ ಗೋಧಿ ಹಿಟ್ಟು, ಅಕ್ಕಿ, ಜೋಳದ ಹಿಟ್ಟು, ಆ ರೀತಿ ಎಲ್ಲ 10 kg ಏನೇನು ಐಟಮ್ಸ್ ಇರ್ತಾವು. ಎತ್ತಕ್ಕೂ ಭಾಳ ವೇಟ್ ಆಗ್ತದಲ್ಲ, ಸೊ ಹಿಂಗಾಗಿ ಅವ್ನು ಕೆಳಗೆ ಇಟ್ಬಿಟ್ಟಿನಿ. ಈ ಕಡೆ ಸೈಡ್ ನಿಮಗೆ ಡ್ರಾವರ್ ಕಾಣ್ತೈತಿ. ಇದು ಎಲ್ಲ ನಂದು ದೇವ್ರ ಪೂಜೆ ಸಾಮಾನು ಐತಿ. ಅಲ್ಲಿ ದೇವ್ರ ಮನೆ ಒಳಗೆ ನನಗೆ ಸಾಮಾನು ಇಡೋಕೆ ಜಾಗ ಇಲ್ಲ, ಹಿಂಗಾಗಿ ನಾನು ಈ ರೀತಿ ಇಲ್ಲೇ ಡ್ರಾವರ್ಸ್ ಮಾಡ್ಕೊಂಡಿನಿ. ಉದ್ದಿನ ಕಡ್ಡಿ, ಕರ್ಪೂರ, ಏನೇನು ದೇವ್ರ ಪೂಜೆದಂತ ಏನೇನು ಇರ್ತೈತಲ್ಲ ಅದು ಎಲ್ಲ ಸೆಪ್ರೇಟ್. ಇದು 2 ಸೆಕ್ಷನ್ ಐತಿ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇದು ಒಂದು ಫೋಲ್ಡೇಬಲ್ ಸ್ಟೂಲನ್ನು ನಾನು ಇಟ್ಕೊಂಡಿನಿ. ಯಾವಾಗ ಬೇಡ ಅವಾಗ ಈ ರೀತಿ ಫೋಲ್ಡ್ ಮಾಡ್ಬೋದು, ಯಾವಾಗ ಬೇಕಲ್ಲ ಯೂಸ್ ಮಾಡೋದಕ್ಕೆ ಅವಾಗ ಸಿಂಪ್ಲಿ ಈ ರೀತಿ ಅದು ಸ್ಟೂಲ್ ರೆಡಿ ಆಗ್ತೈತಿ. ಸೊ ಇದರಿಂದ ಸ್ಪೇಸ್ ಭಾಳ ಸೇವ್ ಆಗೈತಿ, ಹಿಂಗಾಗಿ ನಾನು ಇದನ್ನು ಇಲ್ಲಿಗನೆ ಇಟ್ಟಿರ್ತೀನಿ. ಆಮೇಲೆ ಇದು ನಮ್ಮ ಮುಗೀತು ಪ್ಯಾಂಟ್ರಿ ಏರಿಯಾ. ಸೊ ಹೀಗಾಗಿ ಇದನ್ನ ನಾನು ಈಗ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಹಿಂಗಾಗಿ ಇದು ಫುಲ್ ಇದನ್ನ ಆಗ್ತೈತಿ. ಇದು ನನಗೊಂದು ಲೈಕ್ ಆಗಿತ್ತು ಸ್ಟಾರ್ಟಿಂಗ್, ಭಾಳ ಸಲ ನಾನು ಬ್ಲಾಗ್ ಒಳಗೂ ತೋರಿಸ್ತೀನಿ ಕಿಚನ್ ರೂಲ್ಸ್ ಅಂತ. ಸೊ ಅದನ್ನೊಂದು ಹಾಕೊಂಡಿನಿ, ಜಸ್ಟ್ ಚಂದ ಅನಿಸ್ತೈತಿ ಅಂತ. ಸೊ ಇಲ್ಲಿಂದ ನಮ್ಮ ಎಲ್ಲ ಕ್ಯಾಬಿನೆಟ್, ಕಿಚನ್ ಕಟ್ಟಿ ಆ್ಯಕ್ಚುಲ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಎಲ್ಲ ನಾನು ಕಾಚಿನೋ ಎಲ್ಲ ಗ್ಲಾಸಸ್ ಅದಾವು, ನಾನು ಆಗಲೇ ಹೇಳಿದ ಪ್ರಕಾರ. ಆಮೇಲೆ ಇದು ಒಂದು ಶೋ ಪೀಸ್ ಐತಿ. ಇದು ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು, ಹೀಗಾಗಿ ನಾನು ತಗೊಂಡೆ ಆಸ್ ಅ ಜಸ್ಟ್ ಶೋ ಪೀಸ್ ಅಂತ ಇರ್ತೀನಿ. ಇದನ್ನೇನು ಪ್ರಾಕ್ಟಿಕಲಿ ನಾನು ಯೂಸ್ ಮಾಡಂಗಿಲ್ಲ. ಆಮೇಲೆ ಇದು ನಮ್ಮ ಸಿಂಕ್ ಏರಿಯಾ. ಇದೇನು ಮಟೀರಿಯಲ್ ಬರ್ತೈತಲ್ಲ ಇದು ಕಾರ್ಡ್ಸ್ ಅಂತ ಹೇಳ್ತಾರೋ ಅದನ್ನ ಹಾಕೊಂಡಿನಿ. ಮತ್ತು ಅದು ಬ್ಲ್ಯಾಕ್ ಮ್ಯಾಚ್ ಆಗಲಿ ಅಂತ ಹೇಳಿ ನಾನು ಬ್ಲ್ಯಾಕ್ ಕಲರ್ದು ಹಾಕೊಂಡಿನಿ, ಆವಾಗ ಎಲ್ಲ ರೆಡಿ ಆಗುವಾಗ. ಇದು ಏನೈತಲ್ಲ ಇದು ಬಹಳಷ್ಟು ಜನ ಕೇಳ್ತಾರೋ. ಸೊ ಇದು ನಮ್ಮದು ಡ್ರಿಂಕಿಂಗ್ ವಾಟರ್ದ ಟ್ಯಾಪ್ ಅಂತ ಹೇಳ್ಬೋದು. ಸೊ ಅದ್ರದ್ದು ಹೆಂಗೆ ಕನೆಕ್ಷನ್ ಕೊಟ್ಟಿವಿ ಅಂದರೆ ಇಲ್ಲಿ ಕೆಳಗೆ ಅದ್ರದ್ದು ಇದು ವಾಟರ್ ಟ್ಯಾಂಕ್ ಬರ್ತೈತಿ. ಸೊ ಇಲ್ಲೇನ ವಾಟರ್ ಎಲ್ಲ ಫಿಲ್ಟರ್ ಆಗ್ತೈತಿ, ಆಟೋಮ್ಯಾಟಿಕ್ಲಿ ವಾಟರ್ ಫಿಲ್ ಆಗ್ತೈತಿ. ಅದು ವಾಟರ್ ಏನು ಫಿಲ್ಟರ್ ಆಗಿರ್ತೈತಿ ಅದು ಆಟೋಮ್ಯಾಟಿಕ್ಲಿ ನಾವು ಇಲ್ಲಿ ಈ ರೀತಿ ಗ್ಲಾಸ್ ಒಳಗೆ ತೊಗೊಂಡು ಕುಡಿಬಹುದು. ಸೊ ಇದರಿಂದ ಏನಾಗ್ತೈತಿ ಅಂದ್ರೆ ಮ್ಯಾಲ್ ಫಿಲ್ಟರ್ ನಮಗೆ ಕುಂದ್ರಸಕ್ಕೆ ಹತ್ತಿಲ್ಲ, ಅದು ನಮ್ದು ಜಾಗ ಸೇವ್ ಆಗೈತಿ. ಆಮೇಲೆ ಇಲ್ಲಿ ಒಂದು ಮ್ಯಾಲೇನು ಕ್ಯಾಬಿನೆಟ್ ಐತಿ. ಇಲ್ಲಿ ಟೋಟಲ್ ಎಲ್ಲ ಬ್ಯಾಳಿಗಳು ನಾನು ಇಟ್ಟೀನಿ. ಸೊ ಎಲ್ಲ ಬ್ಯಾಳಿಗಳ್ದು ನೀವು ಭರಣಿಗಳು ನೋಡ್ಬೋದು, ಎಲ್ಲ ಕಾಚಿನೂ ಅದಾವು. ಸೊ ಅವೆಲ್ಲ ದೊಡ್ಡ ಅದಾವು, ಮ್ಯಾಲ ಏನು ಅದಾವು ಅವೆಲ್ಲ. ಆಮೇಲೆ ಆ ಕಡೆ ನಿಮಗೆ ಸಣ್ಣ ಗ್ಲಾಸ್ ಜಾರ್ಸ್ ಕಾಣತ್ತಾವ, ಅವೆಲ್ಲ ಸ್ಪೈಸಸ್ ಅದಾವು. ಆಮೇಲೆ ಇವು ರೆಗ್ಯುಲರ್ ಎವ್ರಿ ಡೇ ನಂಗೆ ಬೇಕಾಗ್ತಾವ ಅಂಥವು ನಾನು ಇಲ್ಲೇ ಕೆಳಗೆ ಇಟ್ಕೊಂಡಿನಿ. ಆಮೇಲೆ ಈ ಕಡೆ ಮತ್ತು ಇವು ಸ್ಪೈಸಸ್ ಅನ್ನ ಅದಾವು. ಸೊ ಈ ರೀತಿ ಟೋಟಲ್ ನೀವು ನೋಡ್ಬೋದು. ಇದ್ರ ಮೇಲೆ ನಾನು ಎಲ್ಲಿ ಸ್ಟಿಕ್ಕರ್ ಅದು ಹಚ್ಚಿಲ್ಲ, ಯಾವ ಇಂಥವು ಅಮ್ಚೂರ್ ಪೌಡರ್ ಅದು ಇಂಥವೇನು ಆಮೇಲೆ ಕನ್ಫ್ಯೂಸ್ ಆಗ್ತೈತಲ್ಲ ಅದಕ್ಕಷ್ಟ ನಾನು ಸ್ಟಿಕ್ಕರ್ ಹಚ್ಚೀನಿ. ಅದರ್ವೈಸ್ ಏನು ಕಾಚಿನ ಒಳಗಿಂದೆಲ್ಲ ಡೀಟೇಲ್ ಆಗಿ ಕಾಣಿಸ್ತೈತಿ, ಹಿಂಗಾಗಿ ಅದಕ್ಕೇನು ನಾನು ಹಚ್ಚಿಲ್ಲ. ಸೊ ಅದು ಆದ ಮೇಲೆ ಇದು ಬರ್ತೈತಿ ನಮ್ಮ ಚಿಮ್ನಿ ಏರಿಯಾ. ಇದು ಹಾಫ್ಲೇದೈತಿ ಚಿಮ್ನಿ. ಸೊ ಇದು ಹಿಂಗೆ ಇದು ಸ್ಲೈಡಿಂಗ್ ಶೇಪ್ ಒಳಗೆ ನಮಗೆ ಲೈಕ್ ಆಗಿತ್ತು ನನಗೆ ವಿನಯವ್ರಿಗೆ, ಹಿಂಗಾಗಿ ನಾನು ಅದ ಶೇಪ್ ಒಳಗೆ ಕುಂದಿರಿಸ್ಕೊಂಡಿನಿ. ಅದರ ನಂತರ ಇದು ಬರ್ತೈತಿ ನಾನು ಎಲ್ಲ ಅರ್ಶಿನ, ಗರಂ ಮಸಾಲ, ಇಲೈಚಿ, ಲವಂಗ, ಕೆಂಪು ಖಾರ, ಸಕ್ರೆ, ಕಾಫಿ, ಚಹಾ. ಇದು ಸ್ವಲ್ಪ ಜನರಿಗೆ ಶೋಪೀಸ್ ಅನಿಸ್ತೈತಿ, ಇದು ಶೋಪೀಸ್ ಅಲ್ಲ, ಇದು ಆ್ಯಕ್ಚುಲ್ ಒಳಗೆ ರಿಯಾಲಿಟಿ ಒಳಗೆ ನಾನು ಪ್ರಾಕ್ಟಿಕಲಿ ಡೈಲಿ ಯೂಸ್ ಮಾಡ್ತೀನಿ. ಸೊ ಇದು ಈ ರೀತಿನೂ ಒಂಥರ ನೋಡಕ್ ಅಸ್ಥೆಟಿಕ್ನು ಚಂದ ಅನಿಸ್ತೈತಿ ಮತ್ತು ಯೂಸ್ನು ಆಗ್ತೈತಿ ಅಂತ ನಾನು ಈ ರೀತಿ ತೊಗೊಂಡಿದ್ದು. ಇದ್ರ ಮ್ಯಾಲೇ ಇನ್ನೂ ಒಂದು ಕ್ಯಾಬಿನೆಟ್ ಬರ್ತೈತಿ. ಇಲ್ಲೇ ಕಾಫಿ, ಆಮೇಲೆ ನಮ್ಮ ಚಿಕ್ಕೂನು ಒಂದು ಸ್ವಲ್ಪ ಗಂಜಿ ಐಟಮ್ಸ್, ವಿನಯವ್ರದ್ದು ಗ್ರೀನ್ ಟೀ, ಸಾನೂನ್ ಪಿಡಿಯಾಶೋರ್ ಅದೆಲ್ಲ ಇಟ್ಟೀನಿ. ಮತ್ತು ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಸಾಮಾನು ಬೇಕು ಅಂತ ಹಂಗಾಗಿ ಯೂಸ್ ಮಾಡೋಕೆ ಬರಲಿ ಅಂತ ಆ ಕಡೆ ಇಟ್ಟಿದ್ದು. ಆಮೇಲೆ ಮ್ಯಾಲಿನ ಕ್ಯಾಬಿನೆಟ್ಸ್ ಅದಾವಲ್ಲ ಅದನ್ನ ನಾನು ಓಪನ್ ಮಾಡಿ ತೋರಿಸ್ಬೇಕು ಅಂದ್ರೆ ಸ್ಟ್ಯಾಂಡ್ ಇಟ್ಕೊಂಡನ ಏರ್ಬೇಕು, ಹಿಂಗಾಗಿ ಅದನ್ನೇನು ತೋರ್ಸಾತಿಲ್ಲ. ಅಲ್ಲಿ ಏನದಾವ ಅಷ್ಟು ಹೇಳ್ತೀನಿ. ದೊಡ್ಡ ಏನು ನಾನು ಕಿಚನ್ ಸಾಮಾನು ಇರ್ತಾವ ಅಂದ್ರೆ ಬಾಂಡಿ, ಕಡಾಯಿ, ದೊಡ್ಡ ಅಂದ್ರೆ ಭಾಳ ಜನ ಇದ್ದಾಗ ಅಡ್ಗೆಗೆ ಯೂಸ್ ಆಗುವಂಥವ, ರೆಗ್ಯುಲರ್ಲಿ ಯೂಸ್ ಆಗಂಗಿಲ್ಲ ಅಂಥವು ನಾನು ಎಲ್ಲ ಮ್ಯಾಲೆ ಇಟ್ಬಿಟ್ಟಿನಿ. ಯಾವಾಗ ನನಗೆ ಬೇಕಲ್ಲ, ನಮ್ಮ ಮನೆಗೆ ಯಾರ ಗೆಸ್ಟ್ ಬಂದಾರು, ನನಗೆ ದೊಡ್ಡದ ಬಾಂಡಿ ಬೇಕು, ದೊಡ್ಡ ಕಡಾಯಿ ಬೇಕು, ಆವಾಗಷ್ಟ ನಾನು ಅಲ್ಲಿಂದ ತಕ್ಕೊಂಡು ಮಾಡ್ತೀನಿ. ಹಿಂಗಾಗಿ ಅದು ಎಲ್ಲ ಪೂರಾ ಕ್ಯಾಬಿನೆಟ್ ಅದು ಐತಿ. ಆಮೇಲೆ ಇದು ನನ್ನ ಗ್ಯಾಸ್ ಪ್ರೆಸ್ಟೀಜದ ಐತಿ. ಫುಲ್ ಸ್ಲಿಮ್ ಐತಿ, ಸ್ಲಿಮ್ ಪ್ಯಾಟರ್ನ್ ಐತಿ. ಸೊ ನಂಗೆ ಆ್ಯಕ್ಚುಲಿ ಹಾಪ್ ಕುಂದ್ರಿಸಿದಿತ್ತು, ಬಟ್ ಹಾಪ್ ನಂಗೆ ಕುಂದ್ರಸಕ್ಕಾಗಲಿಲ್ಲ ಬಿಕಾಸ್ ಇದು ನಮ್ದು ಬಿಡ್ತು ಒಂದು ಸ್ವಲ್ಪ ಸಣ್ಣದೈತಿ. ಹಿಂಗಾಗಿ ಹಾಪ್ ಗತ್ಲೆನ ಕಾಣು ಹಂಗೆ ಸ್ಲಿಮ್ ಪ್ರೆಸ್ಟೀಜ್ ಗ್ಯಾಸನ್ನು ನಾನು ತೊಗೊಂಡಿನಿ. ಭಾಳ ಚಲೋ ಬಂದೈತಿ.
ನನಗೇನು ಅದರದ್ದೇನೋ ಪ್ರಾಬ್ಲಮ್ ಇಲ್ಲಿ ತನಕ ಅಂತೂ ಬಂದಿಲ್ಲ. ಸೊ ಇದು ನಾನು ಒಂದು ಟ್ರೇ ಇಟ್ಕೊಂಡಿನಿ. ಇದ್ರೊಳಗೆ ಎಣ್ಣೆ, ಆಮೇಲೆ ತುಪ್ಪ, ಉಪ್ಪಿನಕಾಯಿ ಮತ್ತು ಇದು ಪಿಂಕ್ ಸಾಲ್ಟ್. ನಾವು ರಾಕ್ ಸಾಲ್ಟನ್ನು ಯೂಸ್ ಮಾಡ್ತೀವಿ. ರಾಕ್ ಸಾಲ್ಟ್ ಅನ್ಬೋದು, ಪಿಂಕ್ ಸಾಲ್ಟ್ ಅನ್ಬೋದು, ಎರಡೂ. ಮತ್ತು ಇದು ಒಂದು ಸ್ಮಾಲ್ ಕುಟ್ಟುಕಲ್ಲ, ಅಂದರೆ ಬೆಳ್ಳುಳ್ಳಿ ಅದು ಅಲ್ಲಿದಲ್ಲೇ ಜಜ್ಕೊಳಕ್ಕೆ. ಇವು ರೆಗ್ಯುಲರ್ಲಿ ನನಗೆ ಸೀಸರ್ ಅದು ಬೇಕಾಗ್ತಾವೆ, ಒಗ್ದು ಹ್ಯಾಂಡಿ ಇರಲಿ ಅಂತ ಇಲ್ಲೇ ಇಟ್ಕೊಂಡಿನಿ. ಲೈಟರ್ ಐತಿ, ಇದು ಐತಿ. ಸೊ ಇದು ಒಂದು ಟ್ರೇ ಮಾಡಿಬಿಟ್ಟಿನಿ, ಸೊ ದ್ಯಾಟ್ ನಂಗೆ ಇಲ್ಲಿದಿಲ್ಲೇ ಯೂಸ್ ಮಾಡೋಕೆ ಈಸಿ ಆಗಲಿ ಅಂತ. ಸೊ ಇಲ್ಲಿ ಗ್ಯಾಸ್ ಅದ, ಗ್ಯಾಸ್ ಪೈಪ್ಲೈನ್ ನೀವು ನೋಡ್ಬೋದು. ಇಲ್ಲಿ ಒಳಗೆ ನಿಮ್ಗೆ ಒಂಥರ ಅರೇಂಜ್ಮೆಂಟ್ ಕಾಣಿಸತೈತಿ. ಯಾಕಪ್ಪ ಅಂದ್ರೆ ನಮ್ಮ ಗ್ಯಾಸ್ ಸಿಲಿಂಡರ್ ಇಲ್ಲಿ ಅಲ್ಲಿ ಇಲ್ಲ, ನಾವು ಸೆಕೆಂಡ್ ಫ್ಲೋರ್ಗೆ ಇರ್ತೀವಿ. ಸೊ ಗ್ಯಾಸ್ ಸಿಲಿಂಡರ್ ಏನೈತಲ್ಲ ಅದು ಕೆಳಗನ ಇಡು ಹಂಗನ, ಮತ್ತು ಪೈಪ್ಲೈನ್ ಪೂರಾ ಕೆಳಗೆ ಹೋಗಿ ಜಾಯಿಂಟ್ ಆಗೋ ಹಂಗೆ ಅರೇಂಜ್ಮೆಂಟ್ ನಾವು ಅವಾಗನ ಮಾಡ್ಕೊಂಡಿವಿ. ಅದರಿಂದ ಏನಾಗ್ತೈತಿ ಅಂದ್ರೆ ಪ್ರತಿ ಸಲ ಗ್ಯಾಸ್ ಬಂದಾಗೊಮ್ಮೆ ನಮಗದು ಮ್ಯಾಲೆ ಹೊತ್ಕೊಂಡು ಬರೋದು ತ್ರಾಸ ಇರಂಗಿಲ್ಲ. ಸೊ ಹಿಂಗಾಗಿ ಅದು ಒಂದು ಭಾಳ ಒಂದು ಚಲೋ ಪ್ಲಾನಿಂಗ್ ಮಾಡೀವಿ ಅಂತ ನಂಗೆ ಅನಿಸ್ತೈತಿ. ಸೊ ಯಾರಾದರೂ ನೀವು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮೇಲೆ ಇರ್ತಿದ್ರಂದ್ರೆ ಈ ರೀತಿ ಒಂದು ಮಾಡ್ಕೊಂಡ್ರಂದ್ರೆ ನಿಮಗೂ ಯೂಸ್ಫುಲ್ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಇದು ನನ್ನ ಕೆಟಲ್. ಇದನ್ನ ಭಾಳ ಜನ ಕೇಳ್ತೀರಿ, ಬಿಕಾಸ್ ಕಾಣಕ್ಕೂ ಅಷ್ಟು ಕ್ಯೂಟನ್ ಐತಿ. ಸೊ ಇದು ಏನು ಭಾಳ ಜನರಿಗೆ ಇದು ಏನು ಅದನ್ನ ತಿಳಿಯಂಗಿಲ್ಲ, ಇದು ಏನ್ರಿ ಅಂತ ಕೇಳ್ತಾರೆ ಮನೆಗೆ ಬಂದವರೆಲ್ಲ. ಸೊ ಇದು ನೀರು ಬಿಸಿ ಮಾಡು ಕೆಟಲ್. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಮತ್ತು ನಂಗೆ ಭಾಳ ಯೂಸ್ ಆಗೈತಿ. ರೆಗ್ಯುಲರ್ಲಿ ನಾವು ಇದ್ರೊಳಗೆ ನೀರು ಬಿಸಿ ಮಾಡ್ತೀವಿ. ವಿನಯವ್ರಂತರೂ ರೆಗ್ಯುಲರ್ಲಿ ಗ್ರೀನ್ ಟೀ ಕುಡಿತಾರೆ, ಹೀಗಾಗಿ ಅವ್ರಿಗಂತೂ ಭಾಳ ಯೂಸ್ ಆಗ್ತೈತಿ. ಸೊ ಆಲ್ರೆಡಿ ಹೇಳಿನಲ್ಲ, ಮಧ್ಯಾಹ್ನದ ಅಡುಗೆ ಮಾಡಿದ್ದೆಲ್ಲ ನಾನು ಇಲ್ಲೇ ಕಿಚನ್ ಕಟ್ಟಿ ಮೇಲೆ ಇಟ್ಟಿನಿ. ಕಾರ್ನರ್ ಬಂದು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡಿನಿ. ಸೊ ದ್ಯಾಟ್ ಇದು ಚಪಾತಿ ಮತ್ತು ರೊಟ್ಟಿ ಮಾಡಿದ್ದೇನು ನನ್ನ ಬುಟ್ಟಿ ಐತಲ್ಲ, ಅಂದ್ರೆ ಡಬ್ಬ ಅಂತ ಹೇಳ್ಬೋದು, ಅದು ಇಡಕ್ಕೆ ನಂಗೆ ಈಸಿ ಆಗ್ತೈತಿ. ಪ್ಲಸ್ ಈ ರೀತಿ ಏನಾದರೂ ಕೊಬ್ಬರಿ ಎಕ್ಸ್ಟ್ರಾ ಏನಾರು ಇದ್ರೆ ಇದ್ದಾಗ ಎಲ್ಲ ಕಿಚನ್ ಕಟ್ಟಿ ಮೇಲೆನೆ ಇದನ್ನ ಬೇಡ ಅಂತ ಆ ರೀತಿ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿನಿ. ಅದಾಗಣ ಇವೆಲ್ಲ ನಾನು ಕಿಚನ್ ಕ್ಯಾಬಿನೆಟ್ಸ್. ಸೊ ಎಲ್ಲಾನು ನಾನು ಒಂಥರ ವೈಟ್ ಕಲರ್, ಆ್ಯಕ್ಚುಲಿ ವೈಟ್ ಅಂದ್ರೆ ಪ್ರಾಪರ್ ವೈಟ್ ಕಲರ್ ಅಲ್ಲ, ಸ್ವಲ್ಪ ವೈಟ್ ಕ್ರೀಮ್ ಮಿಕ್ಸ್ ಬರ್ತೈತಿ, ಆ ಕಲರ್ ಒಳಗನ ಮಾಡಿಸ್ಕೊಂಡಿನಿ. ಸೊ ಇದಂತೂ ಆಲ್ರೆಡಿ ನೀವು ನೋಡಿದ್ರಿ, ಇದು ವಾಟರ್ ಟ್ಯಾಂಕ್ ಅದೈತಿ. ಸೊ ಇದು ಒಂದೇದೇನು ಕ್ಯಾಬಿನೆಟ್ ಐತಲ್ಲ, ಇದು ಎಲ್ಲ ಸ್ಪ್ಯಾಚುಲಾಸ್ ಇಟ್ಕೊಂಡಿನಿ, ಎಲ್ಲ ಥರ ಚಮಚೆ ಅದಾವು, ಮತ್ತು ಇವೆಲ್ಲ ಟೆಂಡಮ್ ಬಾಕ್ಸಸ್ ಬರ್ತಾವು. ಸೊ ಮತ್ತೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನೈತಿ ಅಂದ್ರೆ, ಇದನ್ನ ಪ್ರತಿ ಸಲ ನಾವು ಕ್ಲೋಸ್ ಮಾಡ್ಬೇಕಂದ್ರೆ ಪೂರಾ ಹಿಂಗೆ ಪುಷ್ ಮಾಡೋ ನೆಸೆಸಿಟಿ ಇಲ್ಲ. ಸಿಂಪ್ಲಿ ಇಷ್ಟು ಬಿಟ್ರೆ ಆಯ್ತು, ಅದು ಆಟೋಮೆಟಿಕ್ಲಿ ತಾನೇ ಕ್ಲೋಸ್ ಆಗ್ತೈತಿ. ಆಮೇಲೆ ಇದು ಸೆಕೆಂಡ್, ಇಲ್ಲೆಲ್ಲ ನಾನು ಬೌಲ್ಸ್, ಕಾಚಿನ ಬೌಲ್ಸ್, ರೆಗ್ಯುಲರ್ ನಮಗೆ ಏನೇನು ಅಡುಗೆಗದು ಬೇಕಾಗ್ತೈತಿ ಅವನ್ನೆಲ್ಲ ಇಟ್ಟೀನಿ. ಇದು ಲಾಸ್ಟ್ ಕ್ಯಾಬಿನೆಟ್ ಒಳಗೆ ಎಲ್ಲ ಪ್ಲೇಟ್ಸ್ ಅದಾವು. ಸೊ ಈ ರೀತಿ ಎಲ್ಲ ನಾನು ಒಂದೊಂದೊಂದೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿನಿ. ಸೊ ಇದು ಒಂದು ಕಾರ್ನರ್ ನಮಗೆ ಇದು ಸಿಕ್ಕೈತಿ ಕ್ಯಾಬಿನೆಟ್. ಇದಕ್ಕೇನೋ ಅಂತಾರೆ, ಆ್ಯಕ್ಚುಲಿ ನಾನು ಇದ್ರದ್ದು ಹೆಸರು ಮರ್ತೀನಿ. ಪುಲ್ ಔಟ್ ಅಂತಾರೆ. ಎಸ್, ಸೊ ಪುಲ್ ಔಟ್ ಅಂತ ಹೇಳ್ತಾರೆ. ಇದ್ರೊಳಗೆಲ್ಲ ಚರಗಿ, ಗ್ಲಾಸಸ್ ಅದು ಅದಾವು. ಇಂಪಾರ್ಟೆಂಟ್ ಒಂದು ನನಗೆ ಆಸೆ ಭಾಳ ಇತ್ತು ಅಂದ್ರೆ ಮ್ಯಾಜಿಕ್ ಕಾರ್ನರ್. ಸೊ ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾಸ್ ಸಿಲಿಂಡರ್ದ ಏನು ಜಾಗ ಐತಿ ಅದು ಸೇವ್ ಆಗೈತಿ. ಸ್ಪೇಸ್ ಅಲ್ಲ, ಸೇವ್ ಆಗೈತಿ. ಸೊ ಅಲ್ಲಿ ನಾವು ಮ್ಯಾಜಿಕ್ ಕಾರ್ನರ್ ಮಾಡಿಸ್ಕೊಂಡಿವಿ. ಸೊ ಮ್ಯಾಜಿಕ್ ಕಾರ್ನರ್ ಅಂದ್ರೆ ಈ ರೀತಿ ಪೂರಾ ಅದು ಹೊರಗೆ ಬರ್ತೈತಿ. ಸೊ ಇಲ್ಲಿ ಎಲ್ಲ ನಾನು ಮಸಾಲಾದದು ಇಟ್ಟೀನಿ. ಇದ್ರದ್ದೇನು ವೇಟ್ ಐತಲ್ಲ, ಇದು ಒಂದು 15 kg ತನಕ ವೇಟ್ ತಾಳ್ತೈತಿ. ಸೊ ಇದ್ರೊಳಗೆ ನಾವು 15 kg ತನಕ ಸಾಮಾನು ಇಡ್ಬೋದು. ಇದೂ ಆಟೋಮೆಟಿಕ್ ಕ್ಲೋಸ್ ಆಗ್ತೈತಿ. ಈ ರೀತಿ ಬಿಟ್ರದು ಆಟೋಮೆಟಿಕ್ಲಿ ಒಳಗನ ಹೋಗ್ತೈತಿ. ಆಮೇಲೆ ಇಲ್ಲಿ ಕೆಳಗೆ ಇನ್ನೊಂದು ಐತಿ. ಸೊ ಈ ರೀತಿ ಇದೊಂದು ಮ್ಯಾಜಿಕ್ ಕಾರ್ನರ್ದೊಂದು ನನಗೆ ಆಸೆ ಇತ್ತು. ಸೊ ಹೀಗಾಗಿ ಅದು ಒಂದು ಕಂಪ್ಲೀಟ್ ಆಯ್ತು ನಮ್ಮ ಹೊಸ ಕಿಚನ್ ಒಳಗ. ಅದ್ರ ನಂತರ ಇವೆಲ್ಲ ಸಿಂಪ್ಲಿ ಇದು ರೆಗ್ಯುಲರ್ ನಮಗೆ ಕಪ್, ಬೌಲ್ಸ್, ಅದು ಏನೇನೆಲ್ಲ ಬೇಕಾಗ್ತಾವ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿನಿ. ಅಂದ್ರೆ ಒಂದೊಂದು ಕ್ಯಾಬಿನೆಟ್ ಐತನ ಒಂದೊಂದು ಸೆಕ್ಷನ್ ಅಂತ ಮಾಡ್ಬಿಟ್ಟಿನಿ. ಅಂದ್ರೆ ಬೌಲ್ ಅಂದ್ರೆ ಅಲ್ಲೆಲ್ಲ ಬೌಲೇ ಇರಬೇಕು, ಪ್ಲೇಟ್ಸ್ ಅಂದ್ರೆ ಅಲ್ಲೆಲ್ಲ ಪ್ಲೇಟ್ಸೇ ಇರಬೇಕು. ಸೊ ದ್ಯಾಟ್ ಹುಡ್ಕ್ಯಾಡಕ್ಕ ತಗೊಳಕ ಈಸಿ ಆಗ್ತೈತಿ. ಆಮೇಲೆ ನಮ್ಮ ಸಾನುಗೂ ಎಲ್ಲ ನಾನು ಈಗ ಕಲ್ಸಾಕತ್ತೀನಿ. ಸೊ ಹಂಗಾಗಿ ನಮ್ಮ ಸಾನುಗೂ ಈಗ ಎಲ್ಲ ಜಾಗಗಳು ಗೊತ್ತಾಗ್ತಾವು. ಸೊ ಇದು ನನ್ನ ಕುಕ್ಕರ್ ಏರಿಯಾ. ಸೊ ನನ್ನ ಕಡೆ ಭಾಳ ಕುಕ್ಕರ್ ಅದಾವ. ಆ್ಯಕ್ಚುಲಿ 1-2-3 ತೊಳ್ಯಾಕದಾವ, 1-2-3 ನಾನು ಅಡುಗೆ ಮಾಡೀನಿ. ಸೊ ಹಂಗಾಗಿ ಇದು ಟೋಟಲ್ ಕುಕ್ಕರ್ ಏರಿಯಾ ಮಾಡಿಬಿಟ್ಟೇನಿ. ಎಲ್ಲ ಕುಕ್ಕರ್ಗಳು ನಾನು ಇಲ್ಲಿರ್ತಾವೆ. ಅದರ ನಂತರ ಇದು ಒಂದು ಎಲ್ಲ ಥರ ಭಾಂಡಿಗಳ, ಎಲ್ಲ ಥರ ಕಡಾಯಿಗಳ ಅವನ್ನೆಲ್ಲ ಇರ್ತೀನಿ. ಎಲ್ಲ ಕ್ಯಾಬಿನೆಟ್ಸ್ ಮುಗಿದ್ಕೊಳ್ಳೆ ಇದು ನಂದು ಒಂದು ಬಕೆಟ್ ಲಿಸ್ಟ್ ಅಂತ ಹೇಳ್ಬೋದು. ಈ ಏರಿಯಾ ಇದು ಐತಿ ಶಟರ್, ಮತ್ತು ಇವು ಅದಾವು ವಿಕರ್ ಬಾಸ್ಕೆಟ್ಸ್. ನಾನು ತೋರಿಸ್ತೀನಿ. ಸೊ ಹೊಸದಾಗಿ ಕಿಚನ್ ಮಾಡ್ಕೊಂಡಾಗ ಅಂದ್ರೆ ಪ್ಲಾನ್ ಮಾಡುವಾಗ ನಮ್ಗೊಂದಿತ್ತು, ಒಂದು ಶಟರ್ ಮಾಡ್ಕೋಬೇಕು, ವಿಕರ್ ಬಾಸ್ಕೆಟ್ಸ್ ಬೇಕು. ನಾವು ಇದಾದ್ರು ಹೇಳ್ಬಿಟ್ಟಿದ್ವಿ, ಒಂದು ಚಿಮಣಿ, ಒಂದು ವಿಕರ್ ಬಾಸ್ಕೆಟ್ಸ್, ಒಂದು ಶಟರ್, ಮತ್ತೊಂದು ಮ್ಯಾಜಿಕ್ ಕಾರ್ನರ್. ಈ 4 ವಸ್ತು ಅಂದ್ರೆ ನಂಗೆ ಬೇಕು ಅಂತ. ಇನ್ನೂ ಕೆಲವೊಂದು ಆಸೆಗಳು ಉಳ್ದಾವು. ಸೊ ನೋಡೋಣ ಮತ್ತೆ ಹೊಸದಾಗಿ ಏನಾದ್ರು ಮಾಡಿ ಕೊಡ್ತಾರೇನಂತ.
ಸೊ ಬರ್ರಿ ಶಟರ್ ಓಪನ್ ಮಾಡಿ ತೋರಿಸ್ತೀನಿ. ಶಟರ್ ಅಂದ್ರೆ ಇದು ಈಗ ಮ್ಯಾಲ ಏರಿಯಾ ಕಾಣತ್ತಲ್ಲ, ಇದಕ್ಕೆ ಶಟರ್ ಅಂತ ಹೇಳ್ತಾರೆ. ಇದನ್ನ ಸಿಂಪ್ಲಿ ಈ ರೀತಿ ನೀವು ಮ್ಯಾಲ ಓಪನ್ ಮಾಡಿದ್ರಂದ್ರ ಒಳಗ್ ನಿಮಗೆ ಪೂರಾ ಹಿಂಗ್ ಸೆಕ್ಷನ್ ಸಿಗ್ತೈತಿ. ಇದು ಮೇನ್ ನಾವು ಮಾಡಿಸ್ಕೊಂಡಿದ್ದು ಓವನ್ಗಾಗಿ, ಬಟ್ ಇಲ್ಲಿ ಇನ್ನು ಓವನ್ ಬಂದಿಲ್ಲ. ನಮ್ಮ ಮನೆಯವ್ರದ್ದು ಇನ್ನು ಸ್ಟಡಿ ಮುಗಿವಾತು. ಬೆಸ್ಟ್ ಓವನ್ ಕೊಡ್ಸೋರದಾರ ಅವ್ರು ನನಗೆ. ಯಾವುದೋ ವಸ್ತು ಮೇಲೆ ಅವ್ರು ಸ್ಟಡಿ ಮಾಡ್ತಾರೋ, ಅವ್ರು ಸ್ಟಡಿ ಮಾಡೋ ತನಕ ನನ್ನ ಪೇಷನ್ಸ್ ಮುಗಿದ್ ಬಿಡ್ತೈತಿ ರೀ. ಎಲ್ಲರಿಗೂ ಓವನ್ ಬರ್ಬೇಕಿಲ್ಲಿ. ಓವನ್ ಸಂಬಂಧ ಮಾಡಿಸ್ಕೊಂಡೇನ ಇಷ್ಟ. ಎಸ್, ನ್ಯೂ ಇಯರ್ ಗಿಫ್ಟ್ ಕೊಡ್ತೀನಿ. ಸೊ ಈಗ ಇಲ್ಲಿ ಏನೇನ್ ಇಟ್ಟಿನ ತೋರಿಸ್ತೀನಿ ನಿಮಗ. ಇಲ್ಲಿ ನಂದು ಬ್ಲೆಂಡರ್ ಐತಿ, ಆಮೇಲೆ ಇದು ಗ್ರೈಂಡರ್ ಐತಿ, ಮಿಕ್ಸರ್ ಐತಿ, ಆಮೇಲೆ ಇದು ಥರ್ಮಾಸ್ ಐತಿ, ಜ್ಯೂಸರ್ ಐತಿ, ಇವೇನು ಎಲ್ಲ ಚಾಪರ್ ಗಿಪ್ಪರ್ ಇರ್ತಾವ ಅವೆಲ್ಲ ಇಲ್ಲೇ ಇಟ್ಟೀನಿ. ಇದು ಅಲ್ಯೂಮಿನಿಯಂ ಫಾಯಿಲ್. ಆಮೇಲೆ ಇದು ಐತಿ ನಂದು ಎಲೆಕ್ಟ್ರಿಕ್ ಕುಕ್ಕರ್. ಆಮೇಲೆ ಇದು ಐತಿ ಟೋಸ್ಟರ್. ಇದು ಟೋಸ್ಟರ್ನು ಹ್ಯಾಫ್ಲೆ ಕಂಪನಿದನ ಐತಿ. ಮತ್ತು ಬ್ಯಾಕ್ ಸೈಡ್ ಏನೈತಲ್ಲ ಅವು ಒಂದು ಸ್ವಲ್ಪ ಕ್ಲಾತ್ ಪಿಶ್ವಿಗಳು ಅದಾವು. ಕಿಚನ್ ಒಳಗೆ ಆಬ್ವಿಯಸ್ಲಿ ನಮಗೆ ವೆಜಿಟೇಬಲ್ಸ್ ಅದ್ರ ಥರ ಪಿಶ್ವಿಗಳು ಬೇಕಾಗ್ತಾವ, ಹಿಂಗಾಗಿ ಅವನ್ನ ಅಲ್ಲಿ ಇಟ್ಟೀನಿ. ಇಲ್ಲೇನೈತಲ್ಲ, ಇಲ್ಲಿ ಮ್ಯಾಲೆ ಒಂದು ಭಾರಿ ಸೆಕ್ಷನ್ ಮಾಡೀನಿ. ಏನೂ ಹೊಸದಾಗಿ ಪ್ರಾಡಕ್ಟ್ ತೊಗೊಂಡು ಬಂದ್ರೆ ಅದ್ರ ಮ್ಯಾನ್ಯುಯಲ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ನಾನು ಇಲ್ಲಿ ಇಡ್ತೀನಿ. ಬಿಕಾಸ್ ಯಾವಾಗಾರ ಏನಾರ ಇಮರ್ಜೆನ್ಸಿ ಏನಾರ ಓದಬೇಕು ಅನಿಸ್ತಂದ್ರೆ ಅವನ್ನ ಇಟ್ಕೊಂಡಿರ್ತೀನಿ ನಾನು, ಇಮಿಡಿಯೇಟ್ಲಿ ಒಗದ್ ಬಿಡಂಗಿಲ್ಲ. ಸೊ ಇದು ಹೆಂಗಿರ್ತಿ ಅಂದ್ರೆ ಓಪನ್ ಇದ್ದಾಗ ನಮಗೆ ಯೂಸ್ ಆಗ್ಬಹುದು. ಯಾಕಂದ್ರೆ ಒಳಗನ ನಾವು ಎಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟಿವಿ. ಅಂದ್ರೆ ಪ್ರತಿ ಸಲ ಹೊರಗೆ ತೆಗೆದನೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಒಳಗನ ನಾವು ಜೋಡಿಸಿ ಯೂಸ್ ಮಾಡ್ಬೋದು. ಇದು ಓಪನ್ ಇದ್ರೆ ಅಷ್ಟು ಸರಿ ಕಾಣಿಸಂಗಿಲ್ಲಲ್ಲ. ಸೊ ನೋಡ್ರಿ, ಇದು ಕ್ಲೋಸ್ ಮಾಡೋಣ ಒಂಥರ ನೀಟ್ ಲುಕ್ ಅನಿಸ್ತದೆ. ಹಿಂಗಾಗಿ ಇದನ್ನ ನಾನು ಶಟರ್ ಮಾಡ್ಕೊಂಡಿದ್ದು. ವಿಕರ್ ಬಾಸ್ಕೆಟ್ಸ್. ಸೊ ಇಲ್ಲಿ ನಾರ್ಮಲ್ ಆಸ್ ಯೂಶುವಲ್ ಉಳ್ಳಾಗಡ್ಡಿ ಮತ್ತು ಬಟಾಟೆ ಇಟ್ಕೊಂಡಿರ್ತೀನಿ ನಾನು. ಮತ್ತು ಈ ರೀತಿ ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಒಂದು ಸ್ಮಾಲ್ ಸೆಕ್ಷನ್ ಮಾಡೀನಿ. ಸೊ ಇದು ನನ್ನ ವಿಕರ್ ಬಾಸ್ಕೆಟ್. ಸೊ ಇಷ್ಟೆಲ್ಲ ಆದ ಮೇಲೆ ನಮ್ಮದು ಬರ್ತೈತಿ ಫ್ರಿಜ್ದ ನಾನು ಟೂರ್ ನಿಮಗೆ ಸೆಪ್ರೇಟ್ ಆಗಿ ಮಾಡ್ತೀನಿ. ಬಟ್ ಈಗ ಸಿಂಪ್ಲಿ ಕ್ವಿಕ್ಲಿ ತೋರಿಸ್ತೀನಿ. ಇದು ಡಬಲ್ ಡೋರ್ ಫ್ರಿಜ್ ಐತಿ. ಸೊ ಒಂದ್ ಸೈಡ್ ಟೋಟಲ್, ಈ ಸೈಡ್ ಏನೈತಲ್ಲ ಇದು ಟೋಟಲ್ ಕಂಪ್ಲೀಟ್ಲಿ ಫ್ರೀಸರ್ ಅಂತ ಬರ್ತೈತಿ. ಮತ್ತು ಇದೇನೈತಲ್ಲ ನಮ್ಮ ರೆಗ್ಯುಲರ್ ಫ್ರಿಜ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿನೂ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಗ್ಲಾಸಿನ ಕಂಟೈನರ್ಸನ್ನ ಅದಾವು. ನಾನು ಕಿಚನ್ ಒಳಗೆ ಫ್ರಿಜ್ ಒಳಗೂ ಏನೇನು ಸಾಮಾನು ಸ್ಟೋರ್ ಮಾಡ್ತೀನಲ್ಲ ಅದನ್ನೆಲ್ಲ ಟೋಟಲಿ ಗ್ಲಾಸ್ ಇದ್ರೊಳಗನ ಮಾಡ್ತೀನಿ. ಸೊ ಹಿಂಗಾಗಿ ಟ್ರೈ ಮಾಡಾಕ್ತೀನಿ ನೋ ಪ್ಲಾಸ್ಟಿಕ್ ಕಿಚನ್ ಮೇಂಟೈನ್ ಮಾಡಾಕ. ಇವು ಕೆಲವೊಂದು ಸ್ಟಿಕರ್ಸ್ ನನಗೆ ವಿನರ್ಗೆ ಈ ರೀತಿ ಫ್ರಿಜ್ ಮ್ಯಾಗ್ನೆಟ್ಸ್ ಭಾಳ ಸೇರ್ತಾವು. ಸ್ಪೆಷಲಿ ನಂಗೆ ಇದು ಭಾಳ ಯೂಸ್ ಆಗೈತಿ. ಯಾಕಂದರೆ ಇದು ಈ ರೀತಿ ಇದನ್ನದಾವು ನೋಟ್ಸ್ ಅದಾವು. ಸೊ ನನ್ನ ಕಿಚನ್ ಒಳಗೆ ಏನೂ ಗ್ರೋಸರಿ ಮುಗೀತಂದ್ರೆ ನಾನು ಇಮಿಡಿಯೇಟ್ಲಿ ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಬರೀನು ಅಂದ್ಕೊಳ್ಳಿ ಮರೆತು ಬಿಡ್ತೈತಲ್ಲ. ಸೊ ಹಿಂಗಾಗಿ ಬರೆದ್ಬಿಡ್ತೀನಿ. ಆಲ್ರೆಡಿ 2-3 ಪೇಜಸ್ ತುಂಬ್ಯಾವು. ಇನ್ನು ಹೋಗಿ ಗ್ರೋಸರಿ ಎಷ್ಟು ತೊಗೊಂಡ್ಬರ್ಬೇಕು. ಅದು ಆಗೋಣ. ಈ ಕಡೆ ಒಂದು ಡೋರ್ ಬರ್ತೈತಿ. ಇದು ನಮ್ಮ ಯುಟಿಲಿಟಿ ಏರಿಯಾಕ್ಕೆ ಹೋಗಕ್ಕೆ ಡೋರ್ ಐತಿ. ಸೊ ಇದು ನಮ್ಮ ಡೈನಿಂಗ್ ಏರಿಯಾ. ಸೊ ಇದರದ್ದು ನಾನು ವ್ಲಾಗ್ ಒಂದ್ಸಲ ತೋರಿಸಿದ್ನಿ, ಇದನ್ನೆಲ್ಲ ಹೊಸದಾಗಿ ಎಲ್ಲ ಹಚ್ಚುವಾಗ. ಸೊ ನೋಡಿರ್ಬೋದು, ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ವಿನಯ್ ಅವರು ಆರ್ಡರ್ ಕೊಟ್ಟು ಮಾಡಿಸಿದ್ದು ಡೈನಿಂಗ್ ಟೇಬಲ್. ಬಿಕಾಸ್ ಬಹಳಷ್ಟು ಜನ ಕೇಳ್ತಾರೆ ಎಲ್ಲಿಂದ ತಗೊಂಡ್ರಿ ಅಂತ. ನಾವು ಡೈರೆಕ್ಟ್ಲಿ ಹೋಗಿ ರೆಡಿ ಪೀಸ್ ತಗೊಂಡಿಲ್ಲ. ನಮಗಿಲ್ಲಿ ಎಷ್ಟು ಸ್ಪೇಸ್ ಉಳಿತೈತಲ್ಲ ಅದ್ರ ಮೆಜರ್ಮೆಂಟ್ ತಗೊಂಡು ಅದ್ರ ತಕ್ಕಂತ ನಮಗೆ ಹೆಂಗ್ ಸೈಜ್ ಬೇಕು ಅಷ್ಟ ಸೈಜ್ ಮಾಡ್ಕೊಂಡಿವಿ. ನಮ್ಮ ಪ್ರಕಾರ ಅಗ್ದಿ ಮಸ್ತ್ ನಮ್ಮ ಡೈನಿಂಗ್ ಏರಿಯಾಗೆ ಸೂಟ್ ಆಗೈತಿ. ಮತ್ತೆ ಇವು ಕೆಲವೊಂದು ಪೋಸ್ಟರ್ಸ್ ನನಗೆ ಸೇರಿದ್ದು. ಇದನ್ನ ನಾನು ಅಮೆಝಾನ್ ಮೇಲಿಂದ ತಗೊಂಡು ಇಲ್ಲಿ ಹಚ್ಚೀನಿ. ಸೊ ದಟ್ ಡೈನಿಂಗ್ ಏರಿಯಾಕ್ಕೆ ಒಂದು ಲುಕ್ ಬರ್ಲಿ ಅಂತ. ಇದನ್ನು ಒಂದು ನನ್ನ ಬಕೆಟ್ ಲಿಸ್ಟ್ ಒಳಗಿತ್ತು. ನಾನು ಇದನ್ನ ನಮ್ಮ ಮನಿ ರೆಡಿ ಆಗೋಕ್ಕಿಂತ ಫಸ್ಟ್ ಒಬ್ರು ಮನಿಯೊಳಗೆ ನೋಡಿದ್ನಿ. ಸೊ ನಮ್ಗೆ ಭಾಳ ಲೈಕ್ ಆಗಿತ್ತು. ಸೊ ಅದನ್ನ ಇಲ್ಲೇ ಅಟ್ಯಾಚ್ ಮಾಡೋದು ಅಂತ ಹೇಳಿ. ಸೊ ಫೈನಲಿ ಅದನ್ನು ಕಂಪ್ಲೀಟ್ ಆಯಿತು. ಸೊ ಈ ರೀತಿ ನಮ್ಮ ಕಿಚನ್ ಐತಿ. ಸೊ ನಾನು ಭಾಳ ದಿನ ಆಯಿತು ನಿಮಗೆ ತೋರಿಸ್ಬೇಕಂತ ಅನ್ಕೊಳತ್ತಿದ್ನಿ, ಬಟ್ ಆಗೋ ಹೊತ್ತಾಗಿತ್ತು. ಫೈನಲಿ ಇವತ್ತು ಈ ಬ್ಲಾಗ್ ಒಳಗೆ ನಮ್ಮ ಕಿಚನ್ ಟೂರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಐ ಹೋಪ್ ಸೊ ನಿಮಗೆ ಲೈಕ್ ಆಗೈತಿ, ಇಷ್ಟ ಆಗೈತಿ. ಮತ್ತು ನಾನು ಕೆಲವೊಂದು ಸಣ್ಣ ಪುಟ್ಟ ಪಾಯಿಂಟ್ಸ್ ಏನು ನಿಮಗೆ ಹೇಳಿದ್ನಿ, ಅದು ಮೇ ಬಿ ನಿಮ್ಗೂ ಯೂಸ್ಫುಲ್ ಆಗ್ಬೋದು. ಸೊ ನಿಮ್ಗೆ ನಮ್ಮ ಕಿಚನ್ ಟೂರ್ ಹೆಂಗೆ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತೆ ಏನಾದರೂ ಹೊಸದಾಗಿ ಏನಾದರೂ ಸಜೆಷನ್ ಕೊಡೋದಿತ್ತಂದ್ರೆ ಅದನ್ನೇ ಹೇಳ್ಬೋದು. ಬಿಕಾಸ್ ಏನಾದರೂ ಆಲ್ವೇಸ್ ಚೇಂಜಸ್ ಮಾಡೋಕೆ ನಮಗೂ ಸೇರ್ತೈತಿ. ಸೊ ಚಲೋ, ಇವತ್ತಿನ ಬ್ಲಾಗನ್ನು ಇಲ್ಲಿಗ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್ ಬಾಯ್.